ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಇಲ್ಕಲ್ಲಿಂದ ತಾಯಿ ಬಾದಾಮಿ ಬನಶಂಕರಿ ತಾಯಿಗೆ ಪಾದಯಾತ್ರೆ ಹೋಗ್ತಾ ಇದ್ವಿ. ಸೊ ಹೋಗ್ತಾ ದಾರಿಲಿ ಮುತ್ತೈದರಿಂದ ನಮಗೆ ಬಳೆ, ಹೂವು, ಅರಿಶಿನ, ಕುಂಕುಮ, ಬ್ಲೌಸ್ ಪೀಸ್ ಸಿಕ್ತು. ಹಾಗೆ ಅಲ್ಲಿಂದ ಮುಂದೆ ಹೋಗೋಷ್ಟೊತ್ತಿಗೆ ಟಿಫನ್ ರೆಡಿ ಇತ್ತು. ಸೊ ಸ್ವಲ್ಪ ಮಂಡಾಳ ಒಗ್ಗರಣೆನ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಹೋಗೋರಂತೂ ತುಂಬ ಜನನೇ ಇದ್ದು. ನಾವು ಹೋಗಿದ್ದು ಜಾನ್ವರಿ 1ನೇ ತಾರೀಕು. ಈ ವಿಡಿಯೋನ ಸ್ವಲ್ಪ ನಾನು ಲೇಟಾಗಿ ಹಾಕ್ತಿದ್ದೀನಿ, ಯಾಕಂದರೆ ಇತ್ತೀಚೆಗೆ ವಿಡಿಯೋಗಳನ್ನ ತುಂಬ ಕಡಿಮೆ ಮಾಡ್ತಾ ಇದ್ದೆ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು, ಹೋಗ್ತಾ ದಾರಿಲಿ ನಮ್ಮ ಅಕ್ಕ ಅಂತೂ ಎಲ್ಲರನ್ನೂ ಕಿಂಡಲ್ ಮಾಡ್ಕೊಳ್ತಾ ತಮಾಷೆ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ಯಾರೆಲ್ಲ ಪ್ರಸಾದ ನೈವೇದ್ಯನ ಮಾಡಿರ್ತಾರೋ ಅಲ್ಲಿ ತಿನ್ಕೊಂಡು ಹೋಗ್ತಾ ಇದ್ವಿ. ಕಾರಣ ಅವರು ಭಕ್ತಿಯಿಂದ ಮಾಡಿರ್ತಾರೆ, ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಅವರು ಬಿಡೋದು ಇಲ್ಲ ನಮ್ಮನ್ನು ಮುಂದಕ್ಕೆ. ತಿಂದೋಗಿ ಸ್ವಲ್ಪ ತಿನ್ನಿರಿ ಅಂತೇಳಿ ಕರಿತಾನೆ ಇರ್ತಾರೆ. ಹಾಗಾಗಿ ಹೆವಿಯಾಗೂ ತಿನ್ನೋಕ್ಕಾಗಲ್ಲ. ಎಲ್ಲೆಲ್ಲಿ ನಮ್ಗೆ ಇಷ್ಟ ಆಗುತ್ತೋ ಅಲ್ಲಲ್ಲಿ ಲೈಟಾಗಿ ತಿಂದ್ಕೊಂಡು ಹೋಗ್ತಾ ಇದ್ವಿ. ಅಮ್ಮನವ್ರನ್ನ ನಂಬಿದರೆ ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಯಾರೆಲ್ಲ ಪ್ರಸಾದನ ಹಂಚ್ತಾ ಇದ್ದಾರೋ ಇವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಅಮ್ಮನವ್ರನ್ನ ನಂಬಿರ್ತಾರೆ. ಅವರು ಅಮ್ಮನವರಿಂದ ಏನೆಲ್ಲ ಪಡ್ಕೊಂಡಿರ್ತಾರೋ ಅದನ್ನು ಈ ರೀತಿಲಿ ಅಲ್ಲಿ ಭಕ್ತಾದಿಗಳಿಗೆ, ಅಂದರೆ ಅಮ್ಮನ ಪಾದಯಾತ್ರೆ ಬರೋ ಭಕ್ತಾದಿಗಳಿಗೆ ಅವರು ಪ್ರಸಾದ ರೂಪದಲ್ಲಿ ಹಂಚ್ತಾರೆ. ಹಾಗೆ ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಮುಂದೆ ಬಂದ್ವಿ. ಬರ್ತಾ ದಾರಿಲೇ ನಮ್ಮ ತಮ್ಮವರೇ, ಅಂದರೆ ನಮ್ಮ ಆಂಟಿಯವರೇ ಪ್ರಸಾದನ ಮಾಡಿಸಿದ್ರು. ಹಾಗಾಗಿ ತಮ್ಮನ ಫ್ರೆಂಡ್ಸ್ ಎಲ್ಲ ಪ್ರಸಾದನ ಹಂಚ್ತಿದ್ರು. ಅಲ್ಲಿ ಒಂದು ಸ್ವಲ್ಪ ಪಲಾವ್ನ ತಿಂದ್ಕೊಂಡು ಕೂತ್ಕೊಂಡು ರೆಸ್ಟ್ ಮಾಡಿ ಬಂದ್ವಿ ಮುಂದೆ. ಹಾಗೆ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು. ನಾವು ಬೆಳಗ್ಗೆನೇ ಬಿಟ್ಟಿದ್ವಿ ಮನೇನ. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ನಾವೆಲ್ಲೂ ರೆಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಮುಂದೆ ಎಲ್ಲಾದರೂ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲಿ ಬೇಕಲ್ಲಿ ರೆಸ್ಟ್ ಮಾಡೋಕ್ಕಾಗಲ್ಲ. ನಾವು ಅಲ್ಲಿಂದ ಸೀದಾ ಸಾಯಿಬಾಬಾನ ಗುಡಿಗೆ ಬಂದ್ವಿ. ಇದು ಬಂದು ನಮಗೆ ಸ್ವಲ್ಪ ಮಧ್ಯದಲ್ಲಿ ಸಿಗುತ್ತೆ ಈ ದೇವಸ್ಥಾನ. ಇಲ್ಲಿ ನಮಗೆ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಯಾರಿಗೆಲ್ಲ ಕಾಲು ನೋವಾಗಿರುತ್ತೋ ಅವರಿಗೆ ಮಸಾಜ್ ಮಾಡ್ತಾರೆ. ಅಂದರೆ ಇದನ್ನು ಅಷ್ಟೇ ಭಕ್ತಾದಿಗಳೇ ಮಾಡೋದು. ಯಾವುದೇ ರೀತಿ ದುಡ್ಡು ತೊಗೊಳ್ಳೋದಾಗಲಿ ಆ ಥರ ಏನೂ ಮಾಡೋದಿಲ್ಲ. ಫ್ರೀಯಾಗಿ ಬಂದಂಥ ಭಕ್ತಾದಿಗಳಿಗೆ ಫ್ರೀ ಮಸಾಜ್ ಮಾಡ್ತಾರೆ. ಅಲ್ಲಿಂದ ಸೀದಾ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಾವು ಇಲ್ಲಿಗೆ ಹೋಗೋಷ್ಟೊತ್ತಿಗೆ ರೈಟು 8:30 ಆಗಿತ್ತು. 8:30ಇಂದ 10 ಗಂಟೆ ತನಕ ನಾವು ಸಾಯಿಬಾಬಾನ ದೇವಸ್ಥಾನದಲ್ಲೇ ಇದ್ವಿ. ಅಲ್ಲಿಂದ 10 ಗಂಟೆಗೆ ನಾವು ಸಾಯಿಬಾಬಾನ ದೇವಸ್ಥಾನ ಬಿಟ್ಟು ಸೀದಾ ಶಿವ ಮಂದಿರಕ್ಕೆ ಹೋಗಿ ರೆಸ್ಟ್ ಮಾಡಿದ್ವಿ. ಬೆಳಗಿನ ಜಾವ ಅದು ವಿಡಿಯೋ ಇದು. ನನಗೆ ನೈಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗಿನ ಜಾವ ಎದ್ದು ಮತ್ತೆ ನಾವು ಬನಶಂಕರಿಗೆ ಹೋಗೋದು ಮಧ್ಯದಲ್ಲಿ ಬಿಸಿನೀರೆಲ್ಲ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲೇ ಮುಖ ತೊಳ್ಕೊಂಡು ಟಿಫನ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಶಿವ ಮಂದಿರದಿಂದ ಬನಶಂಕರಿ ಬಂದು ಬರೀ 8 ಕಿಲೋಮೀಟ್ರ್ ಅಷ್ಟೇ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ನಮಗೆ ಈ 2 ತಲೆ ಹಾವು, ಮನ್ಮುಖ ಹಾವು ಅಂತ ಏನು ಕರೀತಾರೆ, ಈ ಹಾವು ನೋಡ್ಕೊಂಡು ಮುಂದೆ ಬರೋಷ್ಟೊತ್ತಿಗೆ ಬನಶಂಕರಿನೇ ಬಂದಿತ್ತು. ನಮಗೆ ಮುಂದೆ ತುಂಬ ರಶ್ ಇರೋದ್ರಿಂದ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಫೋಟೋಸ್ ಹಾಕಿರ್ತೀವಿ. ಇದೇ ಥರ ನಾವು ಟೆಂಟಲ್ಲಿ ಇದ್ದಿದ್ದು, ಯಾವುದೇ ರೂಮಲ್ಲಿ ಇರಲಿಲ್ಲ. ನಾವು ಬರೋಷ್ಟೊತ್ತಿಗೆ ಫ್ಯಾಮಿಲಿ ಎಲ್ಲರೂ ಬಂದು ಟೆಂಟ್ ಹಾಕಿದ್ದು. ಥ್ಯಾಂಕ್ ಯು.